ನಮಸ್ಕಾರ. ಪ್ರೈಸ್ ದ ಲಾರ್ಡ್. ನಿಮ್ಮೆಲ್ಲರಿಗೂ ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ವಂದಿಸುತ್ತೇನೆ. ನಾವು ಇವತ್ತಿನ ದಿನದಲ್ಲಿ ಏನು ದೇವರು ನಮ್ಮ ಜೊತೆ ಮಾತನಾಡ್ತಾರೆ, ಯಾವ ವಾಕ್ಯದೊಂದಿಗೆ ಮಾತನಾಡ್ತಾರೆ, ನಾವು ಅದರ ಬಗ್ಗೆ ಧ್ಯಾನ ಮಾಡಿಕೊಳ್ಳೋಣ. ಆ ವಾಕ್ಯ ನಿಜವಾಗಿ ನಮಗೆ ನಿರೀಕ್ಷೆ ಆಗಿರ್ತದೆ, ಧೈರ್ಯ ಕೊಡುವಂಥದ್ದಾಗಿದೆ, ನಮ್ಮನ್ನು ನಡೆಸುವಂಥದ್ದಾಗಿದೆ. ಯೋಹಾನನ ಒಂದು ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 27ನೇ ವಚನ ಓದ್ಕೊಳ್ಳೋಣ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ. ವಾಕ್ಯ ಹೇಳ್ತದೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ. ಇದು ಕರ್ತನಾದ ಯೇಸು ಸ್ವಾಮಿ ಹೇಳುವಂಥದ್ದಾಗಿದೆ. ಆತನ ಒಂದು ಮಾತಿಗೆ ಕುರಿಗಳು ಹೇಗೆ ಒಂದು ಕುರುಬನ ಒಂದು ಸ್ವರಕ್ಕೆ ಕುರಿಗಳು ಕಿವಿಗೊಡುತ್ತವೋ, ಅದೇ ರೀತಿಯಲ್ಲಿ ದೇವರಿಗೆ ನಮ್ಮ ಮೇಲೆ ನಿರೀಕ್ಷೆ ಇದೆ. ನನ್ನ ಮಕ್ಕಳು ಖಂಡಿತವಾಗಿ ನನ್ನ ಸ್ವರಕ್ಕೆ ಕಿವಿಗೊಡುತ್ತಾರೆ, ನನ್ನ ಮಾತನ್ನು ಕೇಳುತ್ತಾರೆ, ನನ್ನ ದಾರಿಯಲ್ಲಿ ನಡೆಯುತ್ತಾರೆ. ನಾನು ಅವ್ರಿಗೆ ಸಹಾಯಕನಾಗಿರುತ್ತೇನೆ, ನಾನು ಅವ್ರನ್ನ ನಡೆಸುವನಾಗಿದ್ದೇನೆ, ನಾನು ಪರಾಮರಿಸುತ್ತೇನೆ, ಅವರನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿದ್ದೇನೆ, ಅವರನ್ನು ಅಂತ್ಯದವರೆಗೂ ನಾನು ನಡೆಸುತ್ತೇನೆ. ನನ್ನಿಂದ ಅವರು ಯಾರೊಬ್ಬರು ಕಸಕೊಳ್ಳಲಿಕ್ಕೆ ಆಗುವುದಿಲ್ಲ ಅಂತ ದೇವರು ಹೇಳುವನಾಗಿದ್ದಾನೆ. ಅದರಿಂದ ನಮ್ಮನ್ನು ದೇವರಿಂದ ಬೇರ್ಪಡಿಸೋದಕ್ಕೆ ಯಾರಿಂದಲೂ ಆಗೋದಿಲ್ಲ. ಆದರೆ ನಾವು ದೃಢವಾಗಿ ಯೇಸುವಿನಲ್ಲಿ ಇರುವಾಗ ನಮ್ಮನ್ನು ಯಾರು ಬೇರ್ಪಡಿಸುವುದಕ್ಕಾಗೋದಿಲ್ಲ. ದೇವರು ಕೂಡ ನಮ್ಮನ್ನು ಆತನ ಕೈಯಿಂದ ನಮ್ಮನ್ನು ಯಾರು ಕೂಡ ನಮ್ಮನ್ನು ತೆಗಿಯೋಕ್ಕಾಗೋದಿಲ್ಲ. ಆತನ ಕೈ ಒಳಗಡೆ ಇದ್ದೀವಿ, ಆತನ ನಾವು ಸ್ವರವನ್ನು ಕೇಳ್ತಾ ಇದ್ದೇವೆ. ಅದರಿಂದ ಆತನು ನಮ್ಮನ್ನು ನಡೆಸುವನಾಗಿದ್ದಾನೆ. ನೋಡ್ರಿ, ಕುರಿಗಳಿಗೋಸ್ಕರ ಕುರುಬನು ತನ್ನ ಪ್ರಾಣವನ್ನಾದರೂ ಕೊಡ್ತಾನೆ, ಅಷ್ಟು ಅವಳನ್ನ ಪ್ರೀತಿಸ್ತಾನೆ. ಒಂದು ತಪ್ಪೋದ್ರೂ ಕೂಡ ಅದನ್ನು ಹುಡುಕಿಕೊಂಡು ಹೋಗ್ತಾನೆ. ಮಿಕ್ಕ ಎಲ್ಲ ಕುರಿಗಳನ್ನು ಬಿಟ್ಟು ಒಂದನ್ನು ಹುಡುಕಿಕೊಂಡು ಹೋಗ್ತಾನೆ. ಅದು ಸಿಕ್ಕಿದ ಮೇಲೆ ಅವನಿಗೆ ಎಷ್ಟು ಖುಷಿ ಆಗುತ್ತೋ, ಅದೇ ರೀತಿಯಲ್ಲಿ ಕೂಡ ದೇವರು ಒಂದು ಪಾಪಿ ಕೂಡ ನಾಶವಾಗಬಾರ್ದಂತ ದೇವರು ಎಲ್ಲ ನೀತಿವಂತರಿದ್ದು ಒಬ್ಬರು ಪಾಪಿ ಆಗಿದ್ರೂ ಅವರನ್ನು ಹುಡುಕಿಕೊಂಡು ಹೋಗುವ ದೇವರಾಗಿದ್ದಾರೆ. ಕುರುಬನು ಹೇಗೆ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡಲಿಕ್ಕೆ ಸಿದ್ಧನಾಗಿದ್ದನೋ, ಅದೇ ರೀತಿಯಲ್ಲಿ ಕೂಡ ದೇವರು ನಮಗೋಸ್ಕರ ನಮ್ಮ ಪಾಪದನ್ನ ಬಿಡಿಸುವುದಕ್ಕೋಸ್ಕರ ಬಂದಂಥ ದೇವರಾಗಿದ್ದಾನೆ. ನಮ್ಮ ಪಾಪಗಳಿಗೋಸ್ಕರ ದೇವರು ತನ್ನ ಪ್ರಾಣನೇ ಕೊಟ್ಟಿದ್ದನ್ನು ನಾವು ನೋಡುತ್ತೇವೆ. ತಾಯಿ ಒಂದು ವೇಳೆ ನಮ್ಮನ್ನು ಮರೆತರು, ನಮ್ಮನ್ನು ತಂದೆ ಆಗಲಿ ತಾಯಿ ಆಗಲಿ ಅರಿಯದೇ ಇದ್ರೂ ದೇವರು ನಮ್ಮನ್ನು ಚೆನ್ನಾಗಿ ಅರಿತಿದ್ದಾನೆ. ಅದೇ ರೀತಿಯಲ್ಲಿ ಮಗನೇ ನಾನು ನಿನ್ನ ಪಕ್ಷದಲ್ಲಿದ್ದೇನೆ, ನಿನಗೆ ಸಹಾಯ ಕೊಡುತ್ತೇನೆ ಅಂತ ದೇವರು ಹೇಳುವನಾಗಿದ್ದಾನೆ. ನಾನು ನಿನ್ನನ್ನು ಪೋಷಿಸ್ತೇನೆ. ತಾಯಿ ಎಷ್ಟು ಕೇರ್ಫುಲ್ಲಾಗಿ ಮಗುನ ಸಾಕಿ ಬೆಳೆಸ್ತಾಳೆ. ಆತನು ಎಲ್ಲಿ ಓಡಾಡಿದ್ರು ಏನಾದರೂ ಆಗುತ್ತೇನೋ ಅನ್ನೋ ಭಯದಿಂದ ಎಷ್ಟೊಂದು ಎಚ್ಚರಿಕೆಯಿಂದ ಮಗುನ ಕಾಪಾಡ್ತಾಳೆ, ಆತನ್ನು ಬೆಳೆಸ್ತಾಳೆ ಮಗುನ. ಅದೇ ರೀತಿಯಲ್ಲಿ ಕೂಡ ಆ ದೇವರು ಕೂಡ ಒಂದು ವೇಳೆ ತಂದೆ ತಾಯಿಗಳು ಏನಾದರೂ ಕೆಲಸ ಮಾಡ್ತಿರುವಾಗ ಮಕ್ಕಳಿಗೆ ಏನಾದರೂ ಒಂದು ಅಪಾಯ ಆಗ್ಬೋದು. ಆದರೆ ಅದನ್ನು ಕಾಯುವುದು ದೇವರು. ಅಪಾಯಗಳಿಂದ, ಕೇಡುಗಳಿಂದ, ಶೋಧನೆಗಳಿಂದ ತಪ್ಪಿಸುವನು ದೇವರಾಗಿದ್ದಾನೆ. ಆದರೆ ನಮ್ಮ ಕೈಯಲ್ಲಿ ತಂದೆ ತಾಯಿಗಳ ಕೈಯಲ್ಲಿ ಅವ್ರನ್ನ ಅಷ್ಟೊಂದು ಪರ್ಫೆಕ್ಟಾಗಿ ಅವ್ರನ್ನ ಕಾಯೋದಕ್ಕಾಗೋದಿಲ್ಲ. ಆದರೆ ದೇವರು ನಮ್ಮನ್ನು ಕಾಯುವತನಾಗಿದ್ದಾನೆ. ಆತನಿಗೆ ನಂಬಿಕೆ ಇತ್ತು, ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ಅಂತ. ಅದೇ ರೀತಿಯಲ್ಲಿ ಆ ನಂಬಿಕೆನ ನಾವು ಉಳಿಸ್ಕೊಳ್ಬೇಕು. ದೇವರ ಒಂದು ಸ್ವರಕ್ಕೆ ನಾವು ಕಿವಿಗೊಡಬೇಕು, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು, ದೇವರನ್ನು ನಾವು ಪ್ರೀತಿಸೋರಾಗಿರಬೇಕು. ನೋಡ್ರಿ, ನಾವು ತಾಯಿಗಿಂತ ಮಿಗಿಲಾದ ಪ್ರೀತಿ ಇಲ್ಲ ಅಂತ ಲೋಕದಲ್ಲಿ ಎಲ್ಲರೂ ಹೇಳ್ತಾರೆ. ಆದರೆ ನಮಗೆ ಗೊತ್ತು, ದೇವರಿಗಿಂತ ಮಿಗಿಲಾದ ಪ್ರೀತಿ ತಾಯಿ ತಂದೆ ಯಾರೂ ಈ ಲೋಕದಲ್ಲಿ ಕೊಡಲಿಕ್ಕಾಗೋದಿಲ್ಲ. ಆ ಒಂದು ಪ್ರೀತಿ ದೇವರು ಮಾತ್ರನೇ ಕೊಡಲಿಕ್ಕಾಗೋದು. ಅದರಿಂದ ದೇವರು ನಮ್ಮನ್ನು ಯಾವತ್ತೂ ನಮ್ಮನ್ನು ನಾಶವಾಗೋದಕ್ಕೆ ಬಿಡುವುದಿಲ್ಲ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಮತ್ತು ನಾವು ಆತನನ್ನು ಆರಾಧಿಸಬೇಕೆಂತ ದೇವರು ಸದಾಕಾಲವೂ ದೇವರು ನಮ್ಮಿಂದ ಬಯಸುವನಾಗಿದ್ದಾನೆ. ಮತ್ತು ಅಂತ್ಯದವರೆಗೂ ದೇವರು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರಿಗೆ ನಾವು ಸ್ತೋತ್ರ ಹೇಳೋಣ. ದೇವರು ನಮ್ಮ ಕುರುಬನಾಗಿ ಒಂದೊಂದು ದಿನವೂ ನಮ್ಮನ್ನು ಕಾಯ್ತಾ ಎಲ್ಲ ಕೇಡುಗಳಿಂದ ತಪ್ಪಿಸ್ತಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಮತ್ತು ಆತನ ಸ್ವರವನ್ನು ಕುರಿಗಳು ಹೇಗೆ ಕುರುಬನ ಸ್ವರವನ್ನು ಕೇಳಿಸ್ಕೊಳ್ತಾವೋ,
ಕುರುಬನನ್ನು ಅರಿತಿದ್ದವೋ ಅದೇ ರೀತಿಯಲ್ಲಿ ಕುರುಬನು ಕುರಿಗಳನ್ನು ಅರಿತಿದ್ದಾನೋ ಅದೇ ರೀತಿಯಲ್ಲಿ ನಾವು ತಂದೆಯನ್ನು ಅರಿತುಕೊಳ್ಳುವುದು ಒಳ್ಳೆಯದು. ಆತನು ನಮ್ಮನ್ನು ಅರಿತಿದ್ದಾನೆ, ನಮ್ಮ ಬಗ್ಗೆ ಎಲ್ಲ ಗೊತ್ತು. ಯಾರು ನಮ್ಮನ್ನು ಅರಿತಿದ್ರು ಅರಿಯದೇ ಇದ್ದರೂ ಆ ದೇವರು ಮಾತ್ರ ನಮ್ಮನ್ನು ಚೆನ್ನಾಗಿ ಅರಿತಿದ್ದಾನೆ. ನಮ್ಮ ಮಾರ್ಗಗಳು ದೇವರಿಗೆ ಮರೆಯಾಗಿಲ್ಲ, ಎಲ್ಲನೂ ದೇವರು ನೋಡುವ ಆತನಾಗಿದ್ದಾನೆ. ಈ ಲೋಕ ಹುಟ್ಟುವುದಕ್ಕೆ ಮೊದಲೇ ನಮ್ಮ ಜನ್ಮ ನಾವು ಹುಟ್ಟುವುದು ನಮ್ಮ ಬರ್ತ್ ದೇವರಿಗೆ ಗೊತ್ತು. ಅದರಿಂದ ಎಲ್ಲವನ್ನು ದೇವರಿಗೆ ಗೊತ್ತು. ಏನಾಗುತ್ತೆ ಮುಂದೆ ಏನು ನಮ್ಮ ಜೀವಿತದಲ್ಲಿ ಎಲ್ಲ ಪ್ರತಿಯೊಂದು ದೇವರು ಮುಂದೆ ಮುಂತಳಿಸಿದ್ದಾನೆ. ಅದನ್ನಿಗೆ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಆತನು ಕಣ್ಣು ಗುಡ್ಡಿಯಂತೆ ನಮ್ಮನ್ನು ಸದಾಕಾಲ ಕಾಯುವ ಆತನಾಗಿದ್ದಾನೆ. ಯುಗಾಂತರಗಳಲ್ಲೂ ನಾನು ನಿಮ್ಮ ಸಂಗಡ ಇರುತ್ತೇನೆ ಅಂತ ದೇವರು ಹೇಳಿದಂತೆ ಈ ಲೋಕ ಅಳೆದು ಹೋಗುವವರೆಗೂ ನಾವು ಜೀವಿಸುವವರೆಗೂ ದೇವರು ನಮ್ಮ ಜೊತೆಯಲ್ಲಿ ಇರ್ತಾನೆ. ಇದು ಸತ್ಯ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಯೇಸು ಸ್ವಾಮಿ, ದೇವ ನೀನು ಮಾತನಾಡಿದ ವಾಕ್ಯಗಳಿಗಾಗಿ ಸ್ತೋತ್ರಪ್ಪ. ನಿನ್ನ ಕುರಿಗಳು ಸ್ವಾಮಿ ನಿನ್ನ ಸ್ವರವನ್ನು ಕೇಳಿಸ್ಕೊಂಡ ಹಾಗೆ ರಾಜ ದೇವ ನಾವು ಕೂಡ ನಿನ್ನ ಸ್ವರವನ್ನು ಕೇಳಿಸ್ಕೊಳ್ಳಬೇಕಪ್ಪ. ಮಗನೇ ಮಗಳೇ, ನಾನು ನಿನ್ನ ಪಕ್ಷದಲ್ಲಿದ್ದೇನೆ, ನಾನು ನಿನ್ನ ಸಹಾಯ ಮಾಡುತ್ತೇನೆ ಅಂತ ಹೇಳುವ ದೇವರು ನೀನಾಗಿದೆಯಪ್ಪ. ತಂದೆಯಾದ ದೇವರೇ ಅಪ್ಪ, ಎಲ್ಲ ಒಂದು ಕೆಡುಕನ ಕೈಗಳಿಂದ ಸ್ವಾಮಿ ನೀ ನಮ್ಮನ್ನು ತಪ್ಪಿಸುವನಾಗಿದೆ ಅಪ್ಪ. ಕರ್ತನೆ, ನಮ್ಮನ್ನು ಯಾರು ಅರಿಯದಿದ್ರು ನೀ ನಮ್ಮನ್ನು ಅರಿತಿದೆಯಾ, ಅಷ್ಟೇ ಸಾಕು ಸ್ವಾಮಿ. ನಮ್ಮ ಪಕ್ಷ ಇದೆಯಾ, ನಮ್ಮ ಸಂಗಡ ಇದೆಯಪ್ಪ. ಈಗ ಒಂದು ಅಪ್ಪ ಪ್ರಪಂಚ ಅಂತ್ಯ ಆಗುವವರೆಗೂ ಸ್ವಾಮಿ ನಿನ್ನ ಕೃಪೆ ನಿನ್ನ ಮಕ್ಕಳ ಮೇಲೆ ಯಾವಾಗಲೂ ಇರುವಂಥದ್ದಾಗಿದೆ ಸ್ವಾಮಿ. ಅಪ್ಪ, ನಿನ್ನ ಕುರಿಗಳಿಗೋಸ್ಕರ ನಿತ್ಯ ಜೀವ ಕೊಡೋದಕ್ಕೋಸ್ಕರ ನೀನು ಬಂದಿದ್ದಕ್ಕೆ ಹಾಗೆ ನಿನಗೆ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ಇದನ್ನು ನೋಡುವವರನ್ನು ಸ್ವಾಮಿ ವಾಕ್ಯದ ಮೂಲಕ ಬಲಪಡಿಸಿರಿ ಸ್ವಾಮಿ. ಹೆಚ್ಚಾಗಿ ನಿನ್ನ ವಾಕ್ಯದಲ್ಲಿ ಬೇರೆ ಕರ್ತನೆ ನಿನಗಾಗಿ ಜೀವಿಸುವಂತೆ ಒಂದೊಂದು ಆತ್ಮಗಳನ್ನು ನೀನು ಬಲಪಡಿಸಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಈ ಒಂದು ಕರ್ತನೆ ಯೂಟ್ಯೂಬ್ ಮಿನಿಸ್ಟ್ರಿ ಸ್ವಾಮಿ ಅಪ್ಪ ಆಶೀರ್ವಾದಕರವಾಗಿ ಇರುವಂತೆ ಅನೇಕರಿಗೆ ನೀನು ಸಹಾಯ ಮಾಡಪ್ಪ. ನಿನ್ನ ವಾಕ್ಯದ ಮೂಲಕ ಒಬ್ಬೊಬ್ಬರನ್ನು ನಡೆಸುವುದಕ್ಕಾಗಿ ಸ್ತೋತ್ರ, ನಮ್ಮನ್ನು ಕಾಯುವುದಕ್ಕಾಗಿ ಸ್ತೋತ್ರ. ಯಾರು ನಮ್ಮನ್ನು ಕೈ ಬಿಟ್ಟರು ನೀನು ಕೈ ಬಿಡುವುದಿಲ್ಲ. ನಿನ್ನ ಕೈಯಿಂದ ಸ್ವಾಮಿ ನಮ್ಮನ್ನು ಯಾರು ತೆಗಿಯೋಕ್ಕಾಗೋದಿಲ್ಲ ರಾಜ, ನಮ್ಮನ್ನು ಬೇರ್ಪಡಿಸುವುದಕ್ಕಾಗೋದಿಲ್ಲ ಸ್ವಾಮಿ. ನಾವು ನಿಜವಾಗಿ ನಿನ್ನಲ್ಲಿ ಇರುವುದೇ ಆದರೆ ಸ್ವಾಮಿ ಅಪ್ಪ ನಾವು ಇರಬೇಕು ಕರ್ತನೆ. ನಮ್ಮನ್ನು ನೀನು ಆರಿಸಿಕೊಂಡಿದ್ದೀಯಪ್ಪ ನಿನ್ನ ಮಕ್ಕಳಾಗಿರುವುದಕ್ಕಾಗಿ. ಆ ಒಂದು ನಿನ್ನ ಉದ್ದೇಶದಂತೆ ನಾವು ನಿನ್ನಲ್ಲೇ ಜೀವಿಸಬೇಕಪ್ಪ. ನಮ್ಮ ಪ್ರಾರ್ಥನೆಯನ್ನು ಅಪ್ಪ ನಿನ್ನ ಕೈಲಿ ಒಪ್ಪಿಸ್ತೇವೆ. ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಅಪ್ಪ. ಕರ್ತನೆ, ನೀನೇ ಅತಿಶಯವಾದ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೀವು ಮಾಡಪ್ಪ ನಿನ್ನ ಮಕ್ಕಳ ಜೀವಿತದಲ್ಲಿ. ನಿನ್ನನ್ನು ಹೊಸದಾಗಿ ಅರಿತುಕೊಂಡು ಬರುವ ಒಂದೊಂದು ಮಕ್ಕಳಿಗೆ ಸ್ವಾಮಿ ನೀನೇನೆಂಬುದನ್ನು ತಿಳಿಪಡಿಸು ಸ್ವಾಮಿ. ನಿನ್ನಲ್ಲಿದ್ದ ಮನಸ್ಸು ನಮ್ಮೆಲ್ಲರಿಗೂ ನೀನು ದಯಪಾಲಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆ, ಆಮೆನ್. ಥ್ಯಾಂಕ್ ಯು. ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ.